ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತರಾತ್ಮೇರೆ. ಇವತ್ತಿನ ವಿಶೇಷ ಕಾರ್ಯಕ್ರಮ ಏನಪ್ಪ ಅಂತಂದ್ರೆ, ನಮ್ಮ ಶಶಿಕಾಂತ್ ಗುರೂಜಿ ಅದು ಪಡಸಲಿಗೆ ಅವರ ಮತ್ತು ಚುನಪ್ಪ ಪೂಜಾರಿ ಅವರಿಗೆ ನೇರವಾಗಿ ಮಾತುಕತೆ ಮಾಡುವಂಥದ್ದು ಇದು. ಅವರಿಲ್ಲ ಇಲ್ಲೇ, ಆದರೂ ಇವತ್ತು ಅವ್ರು ಭಾಳ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಜಕಾರಣದಷ್ಟಲ್ಲ, ಉತ್ತರ ಕರ್ನಾಟಕ ರಾಜಕಾರಣದಲ್ಲೂ ಸಹಿತ. ಮತ್ತು ಇನ್ನೊಂದು ನಾವು ತಿಳ್ಕೊಬೇಕಾಗಿದ್ದು ಬೇಸಿಕ್ಕಾಗಿ ಪ್ಲೇಟು ಹೇಳ್ತಾರೆ, ಧರ್ಮ ರಾಜಕೀಯ ಬೇರೆ ಬೇರೆ ಅಲ್ಲ, ನೀತಿಯಿಂದ ನಡೆಯುವಂಥದ್ದು, ಬದುಕುವಂಥದ್ದು, ಶಾಲೆ ಕಲಿಸುವಂಥದ್ದು ಧರ್ಮ, ಇನ್ನೊಬ್ರಿಗೆ ಅನ್ಯಾಯ ಮಾಡ್ದಂಗೆ ಬದುಕಿಸುವಂಥದ್ದು ಧರ್ಮ. ಸ್ವತಃ ಬಸವಣ್ಣವರು ಮಾತಾಡಿ ಸರಳವಾಗಿ ಹೇಳಿದ್ದಾರೆ, ಕಳಬೇಡ, ಕೊಲಬೇಡ, ಪುಷ್ಯ ನುಡಿರೋ ಬೇಡ. ಇದು ನಿಮಗೆ ಗೊತ್ತಿದೆ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಯಸಬೇಡ. ಈ ವಚನದಲ್ಲೇ ಅವ್ರು ಹೇಳಿದ್ದೇನಪ್ಪ ಅಂದ್ರೆ, ರಾಜಕೀಯ ನಾವು ಹೆಂಗೆ ಬದುಕಬೇಕು ಅಂತೇಳಿ. ಆ ದಿಶೆಯಲ್ಲಿ ಇಬ್ಬರು ಇವತ್ತು ಬೆಳೀತಿರುವಂಥ ನಾಯಕರು. ನಮ್ಮಲ್ಲಿ ಈಗಾಗಲೇ ಬಾಬಾಗೌಡ ಪಾಟೀಲರಾಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಏನಪ್ಪ ಅಂತಂದ್ರೆ ಹಿರಿಯ ರೈತ ನಾಯಕರಾದಂತಹ ಆಗಿದ್ದಂತಹ ಪ್ರೊಫೆಸರ್ ನಂಜುಂಡ ಸ್ವಾಮಿ ಅಂತವರಾಗಿರ್ಬೋದು. ಅವ್ರ ದಾರಿಯಲ್ಲಿ ಅವ್ರು ಹೆಜ್ಜೆ ಇಡ್ತಾ ಇದ್ದಾರೆ. ಭಾಳ ಸಂತೋಷ ಪಡೋ ವಿಷಯ. ಭಾಷೆನ ಸಂವಿಧಾನಾತ್ಮಕವಾಗಿ ಇಟ್ಕೊಳ್ತಾ ಇದ್ದಾರೆ. ಆಗೊಮ್ಮೆ ನಮ್ಮ ಪೂಜಾರವ್ರ ಭಾಷೆ ಒಂದಿಷ್ಟೇನೋ ಅಲ್ಲಿ ಎಡಬೋದೇನೋ, ಆದರೆ ಹೇಳುವಲ್ಲಿ ಸತ್ಯ ಇರ್ತದೆ. ಆ ಫ್ಯಾಕ್ಟನ್ನು ನಾವು ತಿಳ್ಕೊಬೇಕಾಗ್ತದೆ ಅಷ್ಟೆ. ಇಲ್ಲಿ ಈ ಹುಕ್ಕೇರಿಯಲ್ಲಿ ಒಂದು ರೀತಿ ಯಶಸ್ಸು. ನಾವು ಯಾಕೆ ಯಶಸ್ಸು ಅಂದರೆ, ಅಲ್ಲಿ ಕಂಡೀಷನ್ ಇಟ್ಟಿದ್ದಾರೆ ಇಬ್ಬರು ಒಳ್ಳೆಯ ನಾಯಕರು ಹುಡುಗರು. ನೀವು 2 ತಿಂಗಳಲ್ಲಿ ಬಂದು ಕೆಲಸ ಶುರು ಮಾಡಿದ್ರೆ MD ಅವರೇ, ಮತ್ತು ನಮ್ಮ ಸ್ಟಾರ್ಟ್ ಆಗ್ತದೆ. ಅದೇ ಕಾಲಕ್ಕೆ ರಾಮದುರ್ಗದ ಸಾಲಹಳ್ಳಿ ಹತ್ರ ತಮ್ಮ ಗಮನ ಇಟ್ಟಿದ್ದಾರೆ. ಅಲ್ಲೂ ಇವತ್ತು ಬೇಡಿಕೆದ ನೀರಾವರಿ ಸಲುವಾಗಿ ವೀರಭದ್ರೇಶ್ವರದ ಏತ್ ನೀರಾವರಿ ಇನ್ನೊಂದಿಷ್ಟು ಇದ್ದಾವೆ. ಒಟ್ಟು ಜಿಲ್ಲೆ ತುಂಬ ನೀರಿನ ಹಾಹಾಕಾರ ಇದ್ದಿದ್ದೇನು ಸುಳ್ಳಲ್ಲ. ಪೂರ್ಣವಾದ ನೀರಿನ ಶಾಶ್ವತ ಪರಿಹಾರಗಳು ಎಲ್ಲೂ ಸಿಕ್ಕಿಲ್ಲ. ಇವು ನಡೀತಾನೆ ಇದ್ದಾವೆ. ಇವನು ಗೋಕಾಕದಲ್ಲಿಯೂ ಸಹಿತ, ಅಥವಾ ಎಲ್ಲ ತಾಲೂಕುಗಳಲ್ಲೇ. ನಾವು ಯಾಕೆ ಮಾತನ್ನು ಒತ್ತಿ ಹೇಳುವಂಥದ್ದಂದ್ರೆ, ಇವತ್ತು ಇಬ್ಬರು ನಾಯಕರು ಜಂಟಿಯಾಗಿ ಈ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಜೊತೆಗೆ ಇಂಥ ನಾಯಕರು ಇವತ್ತು ಬರಬೇಕಾಗಿದೆ. ಮತ್ತು ಜೊತೆಗೆ ಇನ್ನೊಂದು ಮಾತನ್ನು ಅವರು ಒಂದು ಇಂಟರ್ವ್ಯೂದಲ್ಲಿ ನೋಡಿದೆ, ನಮ್ಮ ಶಶಿಕಾಂತ್ ಗುರೂಜಿ ಅವ್ರದ್ದು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನಮಗೊಬ್ಬರು ಹಿರಿಯರು ಹೇಳಿದರು, ಬೇಡಪ್ಪ ರಾಜಕೀಯ ಅಂಥೇಳಿ. ಆದರೂ ಪರೀಕ್ಷೆ ಮಾಡೋ ಸಲುವಾಗಿ ಒಂದು ಸ್ನಾನ ನಿಂತಿದ್ದೆ, ಅಥವಾ ಅವ್ರ ಮಾತಿನ ಮೇಲೆ ನಿಂತ ನೋಡಿದ್ದೆ ನಾನು ಅಂತೇಳಿ. ಬರೀ 1200 ಓಟ್ಗಳು ಬಂದು ನಮಗನ್ನುವಂಥ ಮಾತನ್ನು ಹೇಳಿದಾಗ ಮನಸ್ಸಿಗೆ ನೋವಾಯಿತು. ವ್ಯವಸ್ಥೆ ಹಿಂಗದಂತ ನಾವು ನಮ್ಮ ಮತದಾರರನ್ನು ಅನ್ರಿ